ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಮ್ಮ ಜಾತಕದಲ್ಲಿ ನವಗ್ರಹಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅಕಸ್ಮಾತ್ ಜಾತಕದಲ್ಲಿ ನವಗ್ರಹಗಳು ಕೆಟ್ಟಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅವುಗಳಿಂದ ಉಂಟಾಗುವಂಥ ತೊಂದರೆಗಳೇನು, ಹಾಗೆ ಈ ದೋಷಗಳ ನಿವಾರಣೆಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಯಾವ ಗ್ರಹಕ್ಕೆ ಯಾವ ದೇವರ ಮೊರೆ ಹೋದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ತಾ ಕಾರ್ಯಕ್ರಮ ಆರಂಭಿಸಬಹುದಾ? ಓಂ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಆಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತಿ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂಥ ಎಲ್ಲ ಸೇವಾ ಸಾರಥಿಗಳಿಗೂ, ವಿಶೇಷವಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸಿ ಅವಳಲ್ಲಿ ಪ್ರಾರ್ಥಿಸಿ ಇವತ್ತಿನ ದಿನವನ್ನು ನೋಡಿದಾಗ ನಾವು ಇನ್ನೇನಪ್ಪ ಅಂದರೆ ಶ್ರಾವಣ ಮಾಸಕ್ಕೆ ಬಂದ್ವಿ. ನಿನ್ನೆ ತಾನೇ ಭೀಮನ ಅಮಾವಾಸ್ಯೆ ಕಳ್ಕೊಂಡು ಇವತ್ತಿನಿಂದ ವರ್ಷ ಋತುವಿನ ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ ಇರತಕ್ಕಂಥದ್ದು. ವಿಶೇಷವಾಗಿ ಶ್ರಾವಣ ಮಾಸ ಅಂದರೆ ಹಬ್ಬಗಳ ರಾಜ ಅಂತಕ್ಕಂಥದ್ದು ವಿಶೇಷತೆ. ಶ್ರಾವಣ ಮಾಸ ಅಂದರೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಏನೋ ಒಂದು ಭಕ್ತಿ ಮತ್ತು ದೈವಿಕವಾಗಿರ್ತಕ್ಕಂಥ ಒಂದು ನಂಬಿಕೆಯಲ್ಲಿ ಅಚಲವಾದಂಥ ಶ್ರಾವಣ ಮಾಸ, ಕಾರ್ತಿಕ ಮಾಸ ಅಂತಕ್ಕಂಥದ್ದು ವಿಶೇಷವಾದಂಥ ನಂಬಿಕೆಯನ್ನು ಹುಟ್ಟಿಸುವಂಥ ಮಾಸ. ಈ ಮಾಸದಲ್ಲಿ ಅತ್ಯಂತ ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ತಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ಅವರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ವಿಶೇಷವಾಗಿ ದೇವತಾ ಧ್ಯಾನ, ದೇವತಾ ಆರಾಧನೆ, ಶನಿವಾರಗಳ ದಿವಸ ವಿಶೇಷವಾಗಿ ಒಂದು ಲಕ್ಷ್ಮೀ ನರಸಿಂಹನ, ವೆಂಕಟರಮಣನ, ಶನೇಶ್ವರನ, ಸೂರ್ಯನಾರಾಯಣನ ಹೀಗೆ ದೇವತಾ ಉಪಾಸನೆಗಳನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಕ್ಕಂಥದ್ದು, ಇನ್ನು ಅದರಲ್ಲೂ ಕೂಡ ನಾಗಪಂಚಮಿ ಇರತಕ್ಕಂಥದ್ದು. ಹೀಗೆ ಹಬ್ಬಗಳ ಮಾಸ ಶ್ರಾವಣ ಮಾಸ. ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಅದರಲ್ಲೂ ಕೂಡ ಆಶ್ಲೇಷ ಉಪರಿ ಮಖಾ ನಕ್ಷತ್ರ ಇರ್ತಕ್ಕಂಥದ್ದು. ಈ ಮಖಾ ನಕ್ಷತ್ರ ಗುರುವಾರ ಬಂದಾಗ, ಏಕೆಂದರೆ ಎರಡು ಜ್ಞಾನ ವೈರಾಗ್ಯಕಾರಕರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅಂತೇಳಿ. ವಿಶೇಷವಾಗಿ ಏನಪ್ಪ ಅಂದರೆ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಇವತ್ತಿನ ನಕ್ಷತ್ರಕಾರಕನಾಗಿದ್ದರೆ, ಪ್ರಜ್ಞಾಕಾರಕನಾಗಿರ್ತಕ್ಕಂಥ ಬುಧನು ಯುಕ್ತವಾಗಿ ಕೇತು ಬಂದಿರತಕ್ಕಂಥದ್ದು ಗುರುವಾರ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡ್ಬೋದಪ್ಪ ಅಂದರೆ ಕೆಂಪು ಕಲ್ಸಕ್ಕರೆಯನ್ನು ತಗೊಳ್ಳಿ. ವಿಶೇಷವಾಗಿ ಏನು ಸಂಬಂಧಗಳಲ್ಲಿ ಬಿರುಕುಗಳುಂಟಾಗ್ತಾ ಇದೆ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ ಎಲ್ಲೋ, ಯಾಕಂದರೆ ಅಕ್ಕ ತಂಗಿಯರು ತುಂಬ ದೂರ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅನಿಶ್ಚಿತವಾದಂಥ ವಾತಾವರಣ, ಮತ್ತು ಅದೇನಪ್ಪ ಅಂದರೆ ಅವರನ್ನು ದೂರ ಇಟ್ಟಿರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಕೊರತೆ ಉಂಟಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ನಾವೆಲ್ಲ ಸಂಘ ಭಾವನಾತ್ಮಕವಾಗಿರ್ತಕ್ಕಂಥ ಜೀವನದಲ್ಲಿ ಮಾಡ್ತಾ ಇರ್ತಕ್ಕಂಥ ಭಾವನ ಸಂಘಜೀವಿಗಳು ನಾವೆಲ್ಲ. ಹಾಗಾಗಿ ಇದು ಮನುಷ್ಯ ಅಲ್ಲ, ಎಲ್ಲ ಸಂಕುಲಾದಿಗಳು ಕೂಡ ಸಂಘಜೀವಿಗಳು. ಎಲ್ಲ ಕೂಡ ತನ್ನ ಜೊತೆಯಲ್ಲಿದ್ದರೆ ಮಾತ್ರ ತನಗೆ ಅನುಕೂಲ ಆಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಮನುಷ್ಯ ಮಾತ್ರ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥವನಾಗಿರ್ತಾನೆ ಅನಿವಾರ್ಯ ಕಾರಣದಿಂದ. ಆದರೂ ಎಲ್ಲ ಸಂಬಂಧಗಳು ಜೊತೆಯಲ್ಲಿ ಅವನು ಕ್ಯಾರಿ ಮಾಡ್ತಕ್ಕಂಥವನಾಗಿರ್ತಾನೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ ಇವತ್ತಿನ ದಿವಸ ವಿಶೇಷವಾಗಿ ಮಖಾ ನಕ್ಷತ್ರಯುಕ್ತವಾಗಿ ಗುರುವಾರ ಬಂದಿರೋದ್ರಿಂದ ಕೆಂಪು ಕಲ್ಸಕ್ಕರೆಯನ್ನು ಹಾಲಿನಲ್ಲಿ ಮಿಶ್ರಣ ಮಾಡಿ ನಿಮ್ಮ ಮನೆ ದೇವರಿಗೆ ನೈವೇದ್ಯವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಬಿಸಿ ಹಾಲನ್ನು ಮಾಡಿ ಹಾಲಿಗೆ ಕೆಂಪು ಕಲ್ಸಕ್ಕರೆಯನ್ನು ಹಾಕಿ ಹಾಲನ್ನು ಮನೆಯ ದೇವರಿಗೆ ಅಂದರೆ ಕುಲದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಅಥವಾ ಇಷ್ಟ ದೇವರನ್ನು ಆರಾಧಿಸುವಂಥ ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಗುರುವಾರ ಅಂದರೆ ಗುರುಗಳನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಹತ್ತಿ ಮರದ ಪ್ರದಕ್ಷಿಣೆ, ಔದುಂಬರ ಮರ ಅಂತ ಕರಿತೀವಿ. ಹತ್ತಿ ಮರ, ಅರಳಿ ಮರ ಪ್ರದಕ್ಷಿಣೆ ಸಾಕಷ್ಟು ಮನೋವಿಕಾಸಾದಿಗಳನ್ನು ವೃದ್ಧಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಚಂಚಲತೆಯನ್ನು ನಿವೃತ್ತಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಗುರುವಾರದ ದಿವಸ ಅಶ್ವತ್ಥ ಮರ ಜೊತೆಗೆ ಔದುಂಬರ, ಹತ್ತಿ ಮರದ ಪ್ರದಕ್ಷಿಣೆ 21 ಪ್ರದಕ್ಷಿಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಗುರುವಾರದ ದಿವಸ
ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತಗೊಂಡೋಗಿ ಅರಳಿ ಮರಕ್ಕೆ ಹಾಕುವಂಥದ್ದು, 21 ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಜೊತೆಗೆ ಅರಳಿ ಮರದ ಕೆಳಗಡೆ ಕೂತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. ಇಲ್ಲ ನಮ್ಗೆ ಅಷ್ಟು ಸಮಯ ಇಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಷ್ಟು ಸಮಯ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತೇಳಿ ಅದೂ ಬರಲ್ಲ ಅಂತ ಹೇಳಿದ್ದಾಗ, ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಅಂತಕ್ಕಂಥ ಈ ಮಂತ್ರವನ್ನು ವಿಶೇಷವಾಗಿ ಇವತ್ತಿನ ದಿವಸ 108 ಬಾರಿ ಅರಳಿ ಮರದ ಬುಡದಲ್ಲಿ ಕೂತು ಅಥವಾ ಔದುಂಬರ ಮರದ ಬುಡದಲ್ಲಿ ಕೂತು ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ಹಾಕಿ 21 ಪ್ರದಕ್ಷಿಣೆ ಹಾಕಿ ಈ ಮಂತ್ರವನ್ನು ನೀವು ಪಠನೆ ಮಾಡೋದರಿಂದ ಸಂಬಂಧಗಳಲ್ಲಿ ಉಂಟಾಗಿರತಕ್ಕಂಥ ಬಿರುಕುಗಳು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಆ ಮನೆ ದೇವರಿಗೆ ಇಟ್ಟಿರ್ತಕ್ಕಂಥ ಹಾಲನ್ನು ಸಂಧ್ಯಾ ಆನಂತರದಲ್ಲಿ ಅಂದರೆ ಸೂರ್ಯ ಆಸ್ತ ನಂತರದಲ್ಲಿ ಅದನ್ನು ತಗೊಂಡೋಗಿ ಯಾವುದಾದ್ರೂ ತುಳಸಿ ಗಿಡ ಅಥವಾ ಪುಣ್ಯತಮವಾಗಿರ್ತಕ್ಕಂಥ ಬೇವಿನ ಮರ, ತುಳಸಿ ಗಿಡ, ಆಲದ ಗಿಡ ಅಥವಾ ಅರಳಿ ಮರ ಈ ರೀತಿಯಾದಂಥ ಗಿಡಗಳಿಗೆ ಸಂಧ್ಯಾ ಸಮಯದಲ್ಲಿ ಸೂರ್ಯಾಸ್ತ ಆದ ನಂತರದಲ್ಲಿ ಇದನ್ನು ತಗೊಂಡೋಗಿ ಸುರಿಯೋದ್ರಿಂದ ಮನೆಯಲ್ಲಿ ಉಂಟಾಗಿರ್ತಕ್ಕಂಥ ತೊಡಕುಗಳು ಎಲ್ಲವೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ತಂದೆ ಮಕ್ಕಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಕಷ್ಟು ನಮ್ಗೆ ಕರೆ ಮಾಡಿ ತಿಳಿಸ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಗುರುಗಳೇ, ಕುಟುಂಬದಲ್ಲಿ ಸಾಮರಸ್ಯದ ಕೊರತೆ ಇದೆ, ನಮ್ಮ ಮನೆಯವ್ರನ್ನ ಮಾತು ಕೇಳ್ತಿಲ್ಲ, ಹೆಂಡತಿ ಮಾತು ಕೇಳ್ತಿಲ್ಲ, ಮಕ್ಕಳು ಮಾತು ಕೇಳ್ತಿಲ್ಲ, ಇದೆಲ್ಲ ಸಾಮರಸ್ಯದ ಕೊರತೆಯನ್ನು ನೀಗಿಸುವಂಥ ತದೇಕವಾಗಿರ್ತಕ್ಕಂಥ ಅತ್ಯಂತ ಶೀಘ್ರವಾಗಿ ಪರಿಹಾರ ಕೊಡ್ತಕ್ಕಂಥ ಸೂಕ್ತವಾದ ಪರಿಹಾರ ಕೊಡ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ಪರಿಹಾರ ಮಾಡಿ. ಅನುಭವದ ಮಾತು ಒಳ್ಳೆಯದಾಗಲಿ. ಪದ್ಮಾವತಿ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಪದ್ಮಾವತಿ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಲೋ, ನಮಸ್ಕಾರ ರೀ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕ್ರಿ ಮೇಡಮ್ ರೀ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 29 ರೀ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ರೀ ಗುರುಗಳೇ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿಲ್ಲ ನೋಡ್ರಿ, ನಮ್ಗೆ ಭಾಳ ದಿವಸ ಆಯ್ತು ಆರಾಮಿಲ್ಲ. ಮೊನ್ನೆ ಕನಸಿನಾಗಿದ್ರ ಒಬ್ಬ ಹೆಣ್ಮಗಳು ಬಂದು ನಿಮ್ದು ಸಾವಾದ ನೋಡಿ ಮಂಗಳವಾರ ದಿನ ಅಂತ ಹೇಳಿದ್ರಿ ಗುರುಗಳೇ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾವು ನಮ್ಮ ಯಜಮಾನ್ರು ತೀರಾದ ನಂತರ ಈಗ ಪ್ಯೂನ್ ಕೆಲಸ ಮಾಡ್ತೀನಿ ರೀ ನಾನು. ನಿಮ್ಮ ಮಗ ನಿಮ್ಮ ಜೊತೆಲಿಲ್ವಾ? ಆನ್ರಿ, ಇನ್ನ ಮದುವೆ 3 ತಿಂಗಳಾಗ್ಯದ್ರಿ. ಹಾಂ. ಅವ್ರು ಬೇರೆ ನಮ್ಮ ಸ್ವಂತ ಊರಾಗಿರ್ತಾರೆ, ನಾ ಇಲ್ಲಿ ಡ್ಯೂಟಿ ಇದ್ದಲ್ಲಿ ಇರ್ತೀನಿ ರೀ ತವ್ರ ಮನೆ. ನಿಮ್ಗೇನಾಗಬೇಕಿತ್ತು ಇವಾಗ? ನಮ್ಮ ಆರೋಗ್ಯನೇ ಚಲೋ ಇರಲ್ರಿ, ಯಾವಾಗಾರೆ ಅದು ಆಯ್ತಲ್ಲ ಇದು ಆಯ್ತಲ್ಲ ಅಂತಾರ. ಅಂದ್ರೂ ಮನೆ ಕನಸಿನಾಗ ಹಿಂಗೆ ಹೇಳಿದಾರ. ಅದು ಮಗನೂ ಏನು ಕೆಲಸ ಇಲ್ರಿ ಸರ್. ಮಗಂದನು ನಾವು ಒಂದೊಮ್ಮೆ ಗುರುವಾರದ ದಿವಸ, ಇವತ್ತು ಗುರುವಾರ ಇದೆ, ನಿಮ್ಮ ಪ್ರಾಂತ್ಯದಲ್ಲೆಲ್ಲಾದರೂ ಕೂಡ ನವಗ್ರಹಗಳ ನವಧಾನ್ಯಗಳು ಸಿಗುತ್ತೆ, ಅಥವಾ ಮನೆಯಲ್ಲೇ ನೀವು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೋದು. ಗೋಧಿ, ಅಕ್ಕಿ, ತೊಗರಿಬೇಳೆ ಮತ್ತು ಹೆಸರು ಕಾಳು, ಕಡಲೆಕಾಳು ಮತ್ತು ಅವರೆಬೇಳೆ, ಜೊತೆಗೆ ಒಂದು ಎಳ್ಳು ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಉದ್ದಿನಕಾಳು, ಜೊತೆಗೆ ಉರುಳಿ, ಈ 9 ನವಧಾನ್ಯಗಳನ್ನು ಮುಖ್ಯವಾಗಿ ನೆನೆಸಿಬಿಟ್ಟು ಒಂದು ಗಂಟನ್ನು ಕಟ್ಟಿ ನಿಮ್ಮ ತಲೆ ಹತ್ರ ಇಟ್ಕೊಳ್ಳಿ. ನಿಮ್ಮ ಎಲ್ಲ ಪ್ರಾರ್ಥನೆ ಮಾಡಿ, ನಿಮ್ಮ ಎಲ್ಲಾದರೂ ನೀರು ಇರುವಂಥ ಜಾಗದಲ್ಲಿ ತಗೊಂಡೋಗಿ ಅದನ್ನು ಹಾಕಿ ಬೆಳವಣಿಗೆ ಆಗುವ ರೀತಿಯಲ್ಲಿ ನೋಡಿಕೊಳ್ಳಿ. ಅದು ಬೆಳೆದಾದ ನಂತರದಲ್ಲಿ ನೀವು ಅಲ್ಲಿಂದ ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಎಲ್ಲಾದರೂ ಕೂಡ ಈಶ್ವರನ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ಖಂಡಿತ ಆರೋಗ್ಯ ಸಂಬಂಧಿತವಾದ ತೊಂದರೆ ನಿವಾರಣೆ ಆಗುತ್ತೆ. ಆ ನೆನೆಸಿರ್ತಕ್ಕಂಥ ಗಂಟನ್ನು 21 ಬಾರಿ ನೀವು ಎಲ್ಲಿ ತೊಗೊಂಡೋಗಿ ಅದನ್ನು ಮಣ್ಣಲ್ಲಿ ಹಾಕಬೇಕಂತ ಹೇಳಿದ್ದೀನೋ ಅದಕ್ಕಿಂತ ಮುಂಚೆ 21 ಬಾರಿ ಇಳಿ ತಗೊಂಡೋಗಿ ಗುರುವಾರದ ದಿವಸ, ಈ ಗುರುವಾರ ನೆನೆ ಹಾಕಿಟ್ರೆ ಬರೋ ಗುರುವಾರದೊಳಗಡೆ ಮೊಳಕೆ ಆಗಿರುತ್ತೆ. ಮೊಳಕೆಯನ್ನು ತಗೊಂಡೋಗಿ ಆ ನೀರಿನ ಸಮೀಪದಲ್ಲಿ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಪರಿಷ್ಕಾರ ಸಿಗ್ತಕ್ಕಂಥದ್ದು. ಇನ್ನು ನಿಮ್ಮ ಮಗ ಬರಬೇಕು ಅಂತ ಹೇಳ್ತಿದ್ದೀರಾ, ಶಿವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಶಿವನ ಪ್ರಾರ್ಥನೆಯಿಂದ ಖಂಡಿತ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ರಜನಿ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ರಜನಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 21. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಅಮ್ಮ ಹೇಳಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಾರ್ಥನೆ? ಗುರುಜಿ, ನನ್ನ ಮಗನ ನೋಡ್ಕಂತ ಇಲ್ಲ, ಅತ್ತೆ ಮಾವ ಸೆಕೆಂಡ್ ಅವ್ರ ಊರಾಗೆ ಇದ್ದಾನೆ, ಹೆಂಡತಿ ಮನೇಲೆಯ ಆದಾಯ ಹೋಗ್ತಾನೆ, ಕೋರ್ಟ್ನಾಗ ವ್ಯವಹಾರ ನಡೀತೈತೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ಏನ್ ಮಾಡ್ಬೇಕು? ನೀವು ಮಗನ ಮೇಲೆ ಕೋರ್ಟ್ ಕೇಸ್ ಹಾಕಿದ್ರಾ? ಏನು ಕೊಡ್ತಾ ಇಲ್ಲ ಕತ್ತಿದ್ದಾರೆ. ಅವನು ಆದಾಯನೆಲ್ಲ ತಗೊಂಡೋಗ್ತಿದ್ದಾನೆ, ನನ್ಗೂ ತಿರುಗು ನೋಡ್ತಾ ಇಲ್ಲ ನನ್ನ. ನಿಮ್ಮ ಆದಾಯ ಅವ್ರು ತಗೊಂಡು ಹೋಗ್ತಿದ್ರೆ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅಲ್ವಾ?
ಸರಿಯಾಗಿ ಏನು ಮಾತನಾಡ್ಸಲ್ಲ, ನೋಡ್ಕೊಂತನೂ ಇಲ್ಲ, 1 ರೂಪಾಯಿನೂ ಕೊಡಲ್ಲ. ಎಲ್ಲಿಂದ ನೀವು ಆದ ಮಾತನಾಡ್ತಾ ಎಲ್ಲ ಇರೋದು? ಅವನೇ ತಗೊಂಡೋಗ್ತಾನೆ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾವು ಅರಸೀಕೆರೆಯಿಂದ. ಅರಸೀಕೆರೆ. ಅಮ್ಮ, ನಿಮ್ಗೆ ಎಲ್ಲಾದರೂ ಗಣಪತಿಯ ದೇವಸ್ಥಾನ ಇದೆಯಾ ನಿಮ್ಮ ಮನೆ ಹತ್ರ ಎಲ್ಲಾದರೂ? ಇದೆ, ಟೌನ್ ಹತ್ರ ಇದೆ, ಟೌನಲ್ಲಿದೆ. ಟೌನಲ್ಲಿದೆಯಾ? ಪ್ರತಿ ಮಂಗಳವಾರ 21 ಮಂಗಳವಾರ ಕಾಲ ತಪ್ಪದೆ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಮಾಡಬೇಕು. ಅಂದರೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿ ಸಣ್ಣ ಸಣ್ಣದಾಗಿ 8 ದೀಪಗಳನ್ನು ಮಾಡಿ ಗಣಪತಿಗೆ ತುಪ್ಪವನ್ನು ಹಾಕಿ ಅನನ್ಯವಾಗಿ 21 ಮಂಗಳವಾರಗಳ ಕಾಲ ಗಣಪತಿಯ ಸನ್ನಿಧಾನದಲ್ಲಿ ನಿಮ್ಮ ಪ್ರಾರ್ಥನೆ ಏನಿದೆಯೋ ಆ ಪ್ರಾರ್ಥನೆ ಮಾಡಿ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಮಾಡಿ ಗಣಪತಿಗೆ ಬೆಳಗಿ ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಅನುಕೂಲ ಇದ್ದರೆ ಸಂಕಷ್ಟರ ಚತುರ್ಥಿ ದಿವಸ ಕಡಲೆಕಾಳು ಉಸ್ಲೆಯನ್ನು ಮಾಡಿ ಬರುವಂಥ ಭಕ್ತಾದಿಗಳಿಗೆ ಹಂಚುವಂಥ ವ್ಯವಸ್ಥೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ ತಾಯಿ. ಅದೇ ಇದು ಕೋರ್ಟ್ ಅಲ್ಲಿ ನಡೀತಾ ಇರೋದು, ಮುಂದಕ್ಕೆ ಹೋಗ್ತಾನೆ ಇದೆ ಕೇಸು. ಆ ಕಾರಣದಿಂದಾನೇ ನಿಮಗೆ 2 ಪರಿಹಾರಗಳು ಒಂದರಲ್ಲಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ತಿಳಿಸಿದ್ದೇನೆ. ಮಾಡಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ ಜಾತಕದಲ್ಲಿ ನವಗ್ರಹಗಳು ಕೆಟ್ಟಿದ್ರೆ ಏನಾಗುತ್ತೆ ಗುರುಗಳೇ? ನಮಸ್ಸೂರ್ಯಾಯ ಶೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಭಗವತೆ ಗುರುವೇ ವರಾಯ ಆದಿತ್ಯಾದಿನವಗ್ರಹ ದೇವತಾಯೈ ನಮಃ. ನವಗ್ರಹ ಅಂದರೆ ಗ್ರಹ ಅಂದರೆ ಏನು? ಬಹಳ ಮುಖ್ಯವಾಗಿ ನಾವು ಎಲ್ಲರೂ ನಮಗೆ ಗ್ರಹಚಾರ ಕೆಟ್ಟಿದೆ ಅಂತ ಹೇಳ್ತಾರೆ. ಹೌದು. ಗ್ರಹಚಾರ ಕೆಟ್ಟಿರ್ತಕ್ಕಂಥದ್ದು ಹೇಗೆ ನಾವು ಅದನ್ನು ತುಲನೆ ಮಾಡಬಹುದಾಗಿರ್ತಕ್ಕಂಥದ್ದು? ಯಾಕೆಂದರೆ ಸಹಜವಾಗಿ ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಅದೇ ಸಮಯಕ್ಕೆ ಜನನ ಆಗಿರ್ತಕ್ಕಂಥ ನಿದರ್ಶನಗಳು ಇರತಕ್ಕಂಥದ್ದಾಗಿರುತ್ತೆ. ಒಂದು ಜಾತಕದಲ್ಲಿ ಅವನು ಅತ್ಯಂತ ಮಹಾಯೋಗ ಪುರುಷನಾಗಿ ಜನಿಸಿದವನು ಅತ್ಯಂತ ಕಡುಬಡವನಾಗಿರ್ತಕ್ಕಂಥವನು ಒಂದೇ ಸಮಯದಲ್ಲಿ ತುಲನೆ ಆಗ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ನಾವು ಪೂರ್ವಜನ್ಮದ ಕರ್ಮ ಅಂತ ಕರಿತೀವಿ. ಯಾಕಂದರೆ ಒಂದೇ ಸಮಯ 1 ಸೆಕೆಂಡ್ ವೇರಿಯೇಷನ್ ಆಗಿರಲ್ಲ, ಆದರೆ ಕರ್ಮದಲ್ಲಿ ವೇರಿಯೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವಿಬ್ಬರು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ನಾವೇನೋ ಒಂದು ಕೆಲಸವನ್ನು, ಒಂದು ವಾಕ್ಯವನ್ನು ನಾವು ಮಾತನಾಡ್ತಾ ಇದ್ದಾಗ ನಮ್ಮ ಹಿಂದೆ ಇರತಕ್ಕಂಥವ್ರು ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಇಲ್ಲಿ ಈ ಸಂಸ್ಥೆಯಲ್ಲಿ 10 ಜನ 10 ರೀತಿಯಾದಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ. ಹಾಗೆ ಮನುಷ್ಯನು ವ್ಯಕ್ತಿಗತವಾಗಿ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಚಿತ ಆಗಾಮಿ ಕರ್ಮಾದಿಗಳ ಮೇಲೆ ಅವನ ಬದುಕು ಅವಲಂಬನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಯಾರ ಕಾರಕತ್ವ ಅಂದರೆ ಗ್ರಹಗಳು. ಅಂದರೆ ಗ್ರಹ ಅಂದರೆ ಹಿಡಿಯುವುದು ಅಂತ, ಹಿಡ್ಕೊಳ್ಳೋದು ಅಂತ. ಫಾರ್ ಎಕ್ಸಾಂಪಲ್, ಕುದುರೆಗೆ ನಾವು ಲಾಳ ಹಾಕಿ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳದೆ ಇದ್ದಾಗ ಅದೇನಾಗುತ್ತೆ, ಸ್ಪೀಡನ್ನು ಹೇಗೆಂದರೆ ಆಗ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮನುಷ್ಯನ ಬದುಕು ಲಯಪ್ರದವಾಗಿ ಇರಬೇಕು ಅಂತಕ್ಕಂಥ ಕಾರಣದಿಂದ ಕರ್ಮ ಅಂತಕ್ಕಂಥ ಒಂದು ಸೂತಕದ ಒಂದು ವ್ಯವಸ್ಥೆ ತನ್ನನ್ನು ಹಿಡ್ಕೊಂಡಿರ್ತಕ್ಕಂಥದ್ದು ಇರುತ್ತೆ. ಗುರುಗಳೇ, ಪ್ರಶಾಂತ್ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಪ್ರಶಾಂತ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 27. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಏನು ನಿಮ್ಮ ಪ್ರಶ್ನೆ? ಅದೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆಯಾ, ಹಾಗಾಗಿ. ಅದು ಕೃತಕವಾಗಿ ಬಂದಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನಾದರೂ ಭೂ ವ್ಯಾಜ್ಯಾದಿಗಳೇನಾದರೂ ಇದ್ದಾವಾ? ಯಾವ್ದು ಸರ? ಭೂ ವ್ಯಾಜ್ಯಾದಿಗಳಿದ್ದಾವ? ಭೂಮಿ ಸಂಬಂಧಿತವಾದ ಏನಾದರೂ ವ್ಯಾಜ್ಯಗಳಿದ್ದಾವ? ಇಲ್ಲ ಸರ್, ಯಾವ್ದು ಇಲ್ಲ, ಯಾವ್ದು ಇಲ್ಲ. ಹಣಕಾಸಿನ ಸಮಸ್ಯೆ, ಹಣಕಾಸಿನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವ್ಯಾಜ್ಯಾದಿಗಳು ಏನಾದರೂ ನಡೆದಿದೆಯಾ? ಇಲ್ಲ ಇಲ್ಲ ಸರ್, ಯಾವ್ದು. ಏನು ಕೆಲಸ ಮಾಡ್ತೀರಾ ನೀವು? ಡ್ರೈವಿಂಗ್ ಕೆಲಸ ಮಾಡೋದು. ಏನಂದ್ರಿ? ಡ್ರೈವಿಂಗ್ ಸರ್. ಡ್ರೈವಿಂಗ್. ಹಾಂ, ಅದೇ ಸ್ವಲ್ಪ ಅಂದರೆ ಏನಂದರೆ ಸ್ವಲ್ಪ ಎಲ್ಲಾದರೂ ಒಂದು ಕ್ಷೇತ್ರಗಳಿಗೆ ಹೋಗಿ ಬಂದಿದ್ರಾ? ತಿರುಪತಿ ಹೋಗಿದ್ದು ಸರ್ 1 ವರ್ಷ ಹಿಂದೆ. 1 ವರ್ಷ ಅಲ್ಲ, ಇತ್ತೀಚೆಗೆ ಏನಾದರೂ ಟ್ರಿಪ್ ನೀವೇನು ಲೋಕಲಲ್ಲಿ ಮಾಡ್ತೀರಾ, ಹೊರಗಡೆ ಹೋಗ್ತೀರಾ? ಲಾಭ ಹೋಗ್ತೀನಿ ಸರ್ ನಾನು. ಅದೇ ಏನೋ ಅಂದರೆ ಎಲ್ಲೋ ಸಮಸ್ಯೆ ಕಾಡ್ತಾ ಇದೆ ನಿಮ್ಮನ್ನು, ಅಂದರೆ ಅದು ಯಾವುದೋ ಕೃತಕವಾದ ಸಮಸ್ಯೆ ನಿಮ್ಮನ್ನು ಹಿಡಿದಿಟ್ಕೊಂಡಿದೆ. ಕನಿಷ್ಠ ನೀವು ಒಂದು ಕೆಲಸ ಮಾಡಿ, ಒಂದು 9 ಮಂಗಳವಾರಗಳ ಕಾಲ ಆಂಜನೇಯನ ಸನ್ನಿಧಾನದಲ್ಲಿ ದೀಪ ಹಚ್ಚಿ ಅನನ್ಯವಾಗಿ 21 ಪ್ರದಕ್ಷಿಣೆ ಮಾಡಿ ಆಂಜನೇಯನ ಅಷ್ಟೋತ್ತರವನ್ನು ಮಾಡಿಸ್ಕೊಳ್ಳಿ. ನಿಮಗೆ ಅನುಕೂಲ ಇದ್ದು ಹೇಳ್ಕೊಳ್ತೀನಿ ಅಂದರೆ ಹನುಮಾನ್ ಚಾಲಿಸನ ಪಠನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಲಾಭವಾಗಲಿ, ಶುಭವಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಗೌರಿಶಂಕರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಗೌರಿಶಂಕರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಲೋ, ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ನೌಕರಿಗೆ ಹೋಗಲಾಗೇನ್ರಿ ಜರ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 11 ರೀ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ನಮಸ್ಕಾರ.
ಹೇಗಿದ್ದೀರಾ? ಆರಾಮಿದ್ದೀರಿ ಗುರುಗಳೇ. ಏನು ನಿಮ್ಮ ಮಗನ ಹೆಸರು ಏನು ಮಾಡ್ಕೊಂಡಿದ್ದಾರೆ? ಧನುಷ್ ಅಂತ ಹೇಳಿ ಬೆಂಗಳೂರ್ಕಿಂತ ಅಲ್ಲಿ ಬಿಟ್ಟು ಬಂದನ ಕಾರ್ಖಾನೆಗಳು ಅಲ್ಲಿ ಬಿಟ್ಟನ. ಅದಕ್ಕೆ ಕನಸಿಗೆ ಬರಗನ್ರಿ. ಅಂದರೆ ನಿಮಗೆ ಸ್ವಲ್ಪ ಕುಟುಂಬಕ್ಕೆ ಸ್ತ್ರೀ ಶಾಪ ತೋರಿಸ್ತಾ ಇದೆ. ಈ ಸ್ತ್ರೀ ಸಂಬಂಧಿತವಾದ ಏನೋ ದೋಷ ನಿಮ್ಮನ್ನು ಕಾಡ್ತಾ ಇದೆ. ಎಲ್ಲಿಂದ ಮಾತನಾಡ್ತಾ ಇರೋದು ತಾವು? ಎಲ್ಲಿಂದ? ಗುಲ್ಬರ್ಗಾಯಿಂದನಾ? ಅಮ್ಮನವರ ಸನ್ನಿಧಾನ ಇಲ್ಲಾದರೂ ನಿಮಗೆ ಹತ್ರ ಯಾವ ದೇವಸ್ಥಾನ ಇದೆ? ಅಮ್ಮನವರ ದೇವಸ್ಥಾನಗಳು ಅದರಿ ಅಂಬಾಭವಾನಿ ಇದೆಯಾ? ಮನೆಯಲ್ಲಿ ಒಂದು ಕೆಲಸ ಮಾಡಿ, ನಿಮ್ಮ ಮನೆಯವರು ದಂಪತಿಗಳ ಸಮೇತವಾಗಿ ಅಮ್ಮನವರಿಗೆ ವಸ್ತ್ರವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅಂದರೆ ಮುಖ್ಯವಾಗಿ ಅಮ್ಮನವರಿಗೆ ಸೀರೆ, ರವಿಕೆ ಕಣ ಎಲ್ಲ ಈಗ ಏನಂದರೆ ಬಾಗಿನವನ್ನು ಕೊಡ್ತಕ್ಕಂಥದ್ದು ಏನಿದೆಯೋ, ಬೆಲ್ಲ, ತೊಗರಿ ಬೇಳೆ ಸ್ವಲ್ಪ, ಅದರಲ್ಲಿ ಕೂಡ ಉರಿಗಡಲೆ, ಬಳೆ, ಬಿಚ್ಚೋಲೆ, ಇದೇ ರೀತಿಯಾದ ಎಲ್ಲ ಕೂಡ ಅಮ್ಮನವರಿಗೆ ಕೊಡ್ತಕ್ಕಂಥ ಸುಮಂಗಲಿ ವಸ್ತುಗಳನ್ನು ಒಂದೊಮ್ಮೆ ಕುಟುಂಬದ ಸಮೇತವಾಗಿ ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅಮ್ಮನವ್ರಿಗೆ ಅದನ್ನು ಕೊಟ್ಟು ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಮಂಜಮ್ಮ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಮಂಜಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಲೋ ಹೆಲೋ ಹೆಲೋ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಹಾಂ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕರೆ ಕಟ್ಟಾಗಿದೆ. ಗುರುಗಳೇ, ಈಗ ನವಗ್ರಹಗಳ ಬಗ್ಗೆ ಹೇಳ್ತಾ ಇದ್ರಿ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ದೋಷಗಳಿದ್ದರೆ ಸಮಸ್ಯೆಗಳಾಗತ್ತೆ ಅಂತ ಹೇಳ್ತಿದ್ರಿ. ಏನೆಲ್ಲ ತೊಂದರೆಗಳಾಗಬಹುದು ಗುರುಗಳೇ ಹಾಗಾದರೆ? ಗ್ರಹಗಳಿಗೆ ನಾವು ಮೊದಲನೇದಾಗಿ ಏನಂದರೆ, ಈಗ ರವಿಯನ್ನು ನಾವು ತಗೊಂಡಾಗ ಆತ್ಮಕಾರಕನು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ಎದೆಗೆ ಸಂಬಂಧಪಟ್ಟ ಹಾಗೆ, ಇದೆಲ್ಲ ಕೂಡ ತಲೆ ಕೂದಲು, ಇದೆಲ್ಲ ಕೂಡ ರವಿಯ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ರವಿ ನಮ್ಮ ದೇಹದಲ್ಲಿ ಚೆನ್ನಾಗಿಲ್ಲ ಅಥವಾ ನಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದಾಗ, ದೇಹದಲ್ಲೂ ರವಿ ಇದ್ದಾನೆ, ಜಾತಕದಲ್ಲೂ ರವಿ ಇದ್ದಾನೆ. ಈ ರವಿಗ್ರಹ ಪರಮೋತ್ತಮನಾಗಿ ಅವನು ಯಾಕಂದರೆ ಉಚ್ಚ ಸ್ಥಿತಿಯಲ್ಲೋ, ಸ್ವಕ್ಷೇತ್ರದಲ್ಲೋ, ಮಿತ್ರಕ್ಷೇತ್ರದಲ್ಲೋ ಇದ್ದಾಗ, ಅವನು ಹೆಚ್ಚಿನ ಮಾತ್ರದಲ್ಲಿ ಯವನ ವ್ಯವಸ್ಥೆಯಲ್ಲಿ ಇದ್ದಾಗ ಅತ್ಯಂತ ಉತ್ಕೃಷ್ಟ ಫಲವನ್ನು, ಶುಭ ಫಲವನ್ನು ಕೊಡ್ತಾನೆ. ಅವನ ಮನೆಗಳು ಬೇರೆ ಬೇರೆ ಇದೆ. ಇದೆಲ್ಲ ಸುದೀರ್ಘವಾದಂಥ ಒಂದಿದು. ಆದರೆ ರವಿ ಬಹಳ ಮುಖ್ಯವಾಗಿ ಆತ್ಮಕಾರಕನಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗಕ್ಕೂ ಅವನೇ ಕಾರಕನಾಗಿರ್ತಕ್ಕಂಥವನು. ರವಿ ಜಾತಕದಲ್ಲಿ ಏನಾದರೂ ಕೆಟ್ಟಿದ್ದಾಗ ಈ ರೀತಿಯಾದ ಉದ್ಯೋಗದ ಅತಂತ್ರತೆ ಇರತಕ್ಕಂಥದ್ದು, ಅಭದ್ರತೆ ಇರತಕ್ಕಂಥದ್ದು ಇರುತ್ತೆ. ರಾಜಕೀಯದಲ್ಲಿ ಅಭದ್ರತೆ ಇರತಕ್ಕಂಥದ್ದು ಇರುತ್ತೆ. ರಾಜಕೀಯಕ್ಕೆ ಹೋಗ್ತಾರೆ, ಏಳಿಗೆ ಇಲ್ಲದೆ ಇರತಕ್ಕಂಥದ್ದು ಸಾಕಷ್ಟು ಮಂದಿ ನಾವು ನೋಡ್ತೀವಿ. ಯಾಕೆಂದರೆ ತುಂಬ ಖರ್ಚು ಮಾಡ್ತಾ ಇರ್ತಾರೆ, ದುಡ್ಡು ಇರುತ್ತೆ, ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಎಷ್ಟೋ ಶ್ರಮ ಹಾಕಿದ್ರೂ ಕೂಡ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು ಸಾಕಷ್ಟು ಮಂದಿ ಇರ್ತಾರೆ. ಅವ್ರಿಗೆ ಯೋಗ ಇದ್ದು ಯೋಗ್ಯತೆ ವಂಚಿತರಾಗ್ತಾ ಇರತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಕಾರಣ ಏನು? ಮುಖ್ಯವಾಗಿ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದಾಗಿಯೋ, ರಾಜಕೀಯದಲ್ಲಿರ್ಬೋದು, ವೃತ್ತಿರಂಗದಲ್ಲಿ ಇರ್ಬೋದು, ಏನಾದರೂ ಅವರು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಇದಕ್ಕೆ ರವಿ ಕಾರಕನಾಗ್ತಾನೆ. ರವಿ ಏನಾದರೂ ನಮ್ಮ ಜಾತಕದಲ್ಲಿ ನೀಚನಾಗಿದ್ದು, ಅವನೇನಾದರೂ ಮೃತ ವ್ಯವಸ್ಥೆಯಲ್ಲಿದ್ದು, ಏನಂದರೆ ಗ್ರಹ ಅಂತಕ್ಕಂಥದ್ದು 25 ಡಿಗ್ರಿ ನಂತರದಲ್ಲಿ ಅದು ಮೃತ ವ್ಯವಸ್ಥೆಗೆ ಹೊರಟೋಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಫಲ ಕ್ಷೀಣವಾಗ್ತಾ ಹೋಗುತ್ತೆ, ಇವರಿಗೆ ಆ ಫಲ ಸಿಗದೆ ಇರತಕ್ಕಂಥದ್ದಾಗಿರುತ್ತೆ. ಆಗ ಇವ್ರು ಏನು ಮಾಡಬೇಕು? ಕೃತಕವಾಗಿ ಅದನ್ನು ಇವರು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಸಾಕಷ್ಟು ಪರಿಹಾರ ಮಾರ್ಗಗಳಿದ್ದಾವೆ. ರವಿಯನ್ನು ಜಾಗೃತಿ ಮಾಡ್ಕೊಳ್ತಕ್ಕಂಥದ್ದು, ಅದು ಪೂಜಾ ಅನುಷ್ಠಾನಾದಿಗಳಿಂದ, ಅವರೇ ಸ್ವಯಂಕೃತವಾಗಿ ದಾನ ತಪಾದಿಗಳನ್ನು ಮಾಡ್ತಕ್ಕಂಥದ್ರಿಂದಲೂ ಕೂಡ ಇದನ್ನು ಅವರು ಜಾಗೃತಿ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು. ಎರಡನೇದಾಗಿ ಚಂದ್ರ ಮನೋಕಾರಕನಾಗಿರ್ತಕ್ಕಂಥವನು, ವಿಶೇಷವಾಗಿ ತಾಯಿ, ಈಗ ತಂದೆ ಕಾರಕನಾಗಿರ್ತಕ್ಕಂಥವನು ರವಿ ಆದರೆ, ತಾಯಿ ಕಾರಕನಾಗಿರ್ತಕ್ಕಂಥವ್ನು ಚಂದ್ರನಾಗಿರ್ತಾನೆ, ಮನೋಕಾರಕನು. ಮತ್ತು ಬಹಳ ಮುಖ್ಯವಾಗಿ ವೃತ್ತಿರಂಗದಲ್ಲಿ ಬೆಳವಣಿಗೆ ಆಗಬೇಕು, ವಶ್ಯವಾಗಬೇಕು, ಏನೆಲ್ಲ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು ಅಂತಕ್ಕಂಥವ್ರು ಚಂದ್ರನ ಪ್ರಭಾವ ಜಾಸ್ತಿ ಇದ್ದಾಗ ಅವನೇನಾಗುತ್ತೆ, ಸಮಾಜದಲ್ಲಿ ಹಿರಿಮೆಯನ್ನು, ಗರಿಮೆಯನ್ನು ಪಡ್ಕೊಳ್ತಕ್ಕಂಥವ್ನಾಗ್ತಾನೆ. ಈಗ ದೊಡ್ಡ ವ್ಯಕ್ತಿಯಪ್ಪ ಅಂತ ಅನ್ಸ್ಕೊಳ್ತಾರೆ ಅಲ್ವಾ? ಅವರು ಯಾಕೆ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ ಅಂದರೆ ಕೇವಲ ದುಡ್ಡದಲ್ಲ, ಅವರು ಮಾತನಾಡ್ತಕ್ಕಂಥ ಮಾತಿನ ಮೇಲೆ, ಮತ್ತು ಅವರನ್ನು ಗೌರವಿಸುವ ಹಾಗೆ ಸಮಾಜ ಅವರನ್ನು ಗೌರವಿಸ್ತಾ ಇದೆ ಅಂದರೆ ಚಂದ್ರನ ಪ್ರಭಾವ ಹೆಚ್ಚಾಗಿರ್ತಕ್ಕಂಥವ್ರು. ಚಂದ್ರನು ಯಾರ ಜಾತಕದಲ್ಲಿ ಕ್ಷೀಣವಾಗಿರ್ತಾನೋ, ಅವನು ಅಸ್ತನಾಗಿರ್ತಾನೋ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅತ್ಯಂತ ಶೀಘ್ರವಾಗಿ ಚಲಿಸುವಂಥ ಗ್ರಹ ಚಂದ್ರ. ಅವನೇನಾದರೂ ಫಾರ್ ಎಕ್ಸಾಂಪಲ್ ಕೃಷ್ಣ ಪಕ್ಷದಲ್ಲಿ ಜನ್ಮ ಆಗಿದ್ದಾರೆ ಅಂತ ಅಮಾವಾಸ್ಯೆ ಹತ್ರ ಜನ್ಮವಾದಾಗ ಕ್ಷಯಚಂದ್ರದಲ್ಲಿ ಅನೇಕ ಅದನ್ನು ಪಾಪಿ ಆಗಿರ್ತಕ್ಕಂಥವ್ನು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ,
ಲೋಕದಲ್ಲೆಲ್ಲ ಕೂಡ ಅವರ ಅಪವಾದಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಏನು ಕೆಲಸ ಮಾಡಿದ್ರೂ ಸಕ್ಸಸ್ ಇಲ್ಲದೆ ಇರತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಶಿವ ಆರಾಧನೆ, ಶಿವಪಾರ್ವತಿಯರ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇದನ್ನು ಮುಂದುವರ್ಸೋಣ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಹೆಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಮೇಡಮ್ 26 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ಸರ್, ಏನು ದುಡ್ಡುಗಳು ಬರ್ತಾ ಇಲ್ಲ ಕೈಗೆ, ಏನು ಕೆಲಸಗಳು ಆಗ್ತಾ ಇಲ್ಲ. ಒಂದು ದೇವಸ್ಥಾನ ಕಟ್ಟಬೇಕಾಯ್ತು, ಅದು ಪೆಂಡಿಂಗ್ ಆಗ್ಬಿಟ್ಟೈತೆ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್, ಹಲ್ಸೂರಿಂದ ಸೊಮ್ಮೆ. ಇಲ್ಲ, ಬೆಂಗಳೂರು ಹಲ್ಸೂರಿಂದನಾ? ಹೌದು ಸೊಮ್ಮೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನೆರವೇರಬೇಕು, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕಾದ್ರೆ ಒಂದೊಮ್ಮೆ ಗಾಣಗಾಪುರಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಗುರುಗಳನ್ನು ಪ್ರಾರ್ಥನೆ ಮಾಡಿ ಬನ್ನಿ. ಎರಡನೇದಾಗಿ ಶೃಂಗೇರಿ ಮಠಕ್ಕೆ ಹೋಗಿ ಗುರುಗಳನ್ನು ದರ್ಶಿಸಿ ಶೃಂಗೇರಿ ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ನಿಮ್ಮ ಕೆಲಸ ಕಾರ್ಯಾದಗಳು ಸುಸೂತ್ರವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು. ಗಾಣಗಾಪುರ, ಶೃಂಗೇರಿ ಮಠ. ಗಾಣಗಾಪುರ, ಶೃಂಗೇರಿ ಮಠ. ಹಾಂ, 2 ಕಡೆ ಹೋಗಿ ಬನ್ನಿ. ಗುರುಗಳ ದರ್ಶನ ಮಾಡಿಕೊಂಡು ಗುರುಗಳ ಹತ್ರ ಆಶೀರ್ವಾದ ಮಂತ್ರಾಕ್ಷತೆಯನ್ನು ತಗೊಂಡು ಬನ್ನಿ. ಖಂಡಿತ ಎಲ್ಲ ಸಕ್ಸಸ್ ಆಗ್ತಕ್ಕಂಥದ್ದಾಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನವಗ್ರಹಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಏನೆಲ್ಲ? ಚಂದ್ರ ಎರಡನೇದಾಗಿ ಏನಪ್ಪ ಅಂದ್ರೆ ಕೃಷಿ. ನಾವು ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಕೃಷಿಯನ್ನು ನಾವು ಅವಲಂಬನೆ ಆಗಿರ್ತಕ್ಕಂಥವ್ರು ಆಗಿರ್ತಾರೆ. ಅದು ಕೆಲಸ ಆಗಿರ್ಬೋದು, ಭೂಮಿಯಲ್ಲಿ ಕೆಲಸ ಮಾಡ್ಬೋದು, ಇದೆಲ್ಲ ಕೂಡ ಚಂದ್ರನ ಅವಲಂಬನೆ ಆಗಿರ್ತಕ್ಕಂಥದ್ದು. ಈಗ ರೈತರು ಪಾಪ ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ, ಅವರಿಗೆ ಸರಿಯಾದ ವ್ಯವಸ್ಥೆ ಸಿಗದೇ ಇರತಕ್ಕಂಥದ್ದು, ಮೋಸ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆಲ್ಲ ಕಾರಣ ಚಂದ್ರ ಆಗ್ತಕ್ಕಂಥವ್ನು ಆಗ್ತಾನೆ. ಕೃಷಿಯಲ್ಲಿ ಲಾಭ ಆಗ್ತಾ ಇಲ್ಲ, ಎಷ್ಟು ಬೆಳೆ ಬೆಳೆದ್ರೂ ಕೂಡ ನಮಗೆ ನಷ್ಟ ಆಗ್ತಾ ಇದೆ ಅಂತ ಆದಾಗ ಚಂದ್ರನ ಪ್ರಭಾವ ಹೆಚ್ಚಿರ್ತಕ್ಕಂಥದ್ದು. ಇನ್ನು ಕುಜನ ಬಂದಾಗ ಮನೋ ಧೈರ್ಯಕಾರಕನು, ಶೌರ್ಯಕಾರಕನು, ಅಣ್ಣತಮ್ಮಂದಿರ ಕಾರಕನು ಅವನೇ ಆಗಿರ್ತಕ್ಕಂಥವ್ನು ಆಗ್ತಾನೆ. ಅವನು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ವಿಜ್ಞಾನಿಗಳಿರ್ಬೋದು, ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ವೈದ್ಯರಿರ್ಬೋದು, ಯಾವುದೇ ವೃತ್ತಿರಂಗದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂತಾದಾಗ ಕುಜನು, ಯಾಕೆಂದರೆ ಅವ್ರಿಗೆಲ್ಲ ಈಗ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಚೆನ್ನಾಗಿ ಸದೃಢವಾಗಿರ್ತಾರೆ, ಮಗನನ್ನು MBBS ಮಾಡಿಸಿರ್ತಾರೆ, ಅವನು MBBS ಬಿಟ್ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆಗ್ತದೆ. ಈ ರೀತಿಯಾದ ಸಾಕಷ್ಟು ನಮ್ಮ ಮುಂದೆ ಪ್ರತ್ಯಕ್ಷ ಉದಾಹರಣೆಗಳು ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಏನಂದರೆ ಕುಜನ ಕಾರಕತ್ವ ಇರ್ತಕ್ಕಂಥದ್ದು. ಕುಜನ ಯಾರ ಜಾತಕದಲ್ಲಿ ಭೂಮಿ ಸಂಬಂಧಿತವಾದ ವ್ಯವಹಾರಾದಿಗಳಲ್ಲೂ ಕೂಡ ಕೈ ಹಿಡಬೇಕಾದ್ರೆ ಕುಜನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಬೇಕು. ಅಂಥ ಸಂದರ್ಭದಲ್ಲಿ ಇವರು ಏನು ಮಾಡಬೇಕು? ಲಕ್ಷ್ಮೀ ನರಸಿಂಹನನ್ನು, ಸುಬ್ರಹ್ಮಣ್ಯನನ್ನು ಚೆನ್ನಾಗಿ ಆರಾಧನೆ ಮಾಡೋದ್ರಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳಿಂದ ಮುಕ್ತಿ ಕಾಣ್ತಕ್ಕಂಥದ್ದಾಗಿ. ಇನ್ನು ಬುಧನನ್ನು ಬರೋಣ. ಬುಧನು ಅಂದರೆ ಪ್ರಜ್ಞಾಕಾರಕನು, ವ್ಯಾಪಾರ ವ್ಯವಹಾರಾದಿಗಳಿಗೆ ಸಂಬಂಧಪಟ್ಟ ಹಾಗೆ ನೀರೋಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತಿನ ಕಾಲಮಾನದಲ್ಲೆಲ್ಲ ಈ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಏನು ಬರ್ತಾ ಇದೆಯೋ ಇದಕ್ಕೆಲ್ಲ ಕಾರಣ ಅವನೇ ಕಾರಕತ್ವ ಆಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಸಹಜವಾಗಿ ವಯೋಮಾನಕ್ಕೆ ಸಹಜವಾಗಿ ಬರ್ತಕ್ಕಂಥ ರೋಗಾದಿಗಳು ಬೇರೆ, ಮಿತವಾಗಿ ಬರ್ತಕ್ಕಂಥ ಶೀಘ್ರವಾಗಿ ಬರ್ತಕ್ಕಂಥ ರೋಗಗಳು ಬೇರೆ. ಈ ರೋಗಾದಿಗಳನ್ನು ಹೆಚ್ಚಿಸುವಂಥ ಕೆಲಸ ಕುಜನು ಮತ್ತು ಬುಧನು ಸೇರಿದಾಗ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪ್ರಜ್ಞಾಕಾರಕನು, ಸಮಾಜದಲ್ಲಿ ಮನ್ನಣೆ, ಈಗ ಬೋಧಕ ವರ್ಗ ಇರ್ಬೋದು, ಮುಖ್ಯವಾಗಿ ಏನಂದರೆ ಅವ್ರಿಗೆಲ್ಲ ಕೂಡ ಎಲ್ಲ ರೀತಿಯಲ್ಲ ಅನುಕೂಲ ಇದ್ದು ಅನಾನುಕೂಲಗಳು ನಡೀತಾ ಇರ್ತಕ್ಕಂಥ, ಅವ್ರಿಗೆ ಅವ್ರ ಕಂಟ್ರೋಲ್ ಇಲ್ಲದೆ ಇರತಕ್ಕಂಥವ್ರು ಇರ್ತಾರೆ. ಇವರೇನಾದ್ರು ಬುಧನೇನಾದ್ರೂ ಜಾತಕದಲ್ಲಿ ಅವನೇನಾದರೂ ಅಸ್ತನಾಗಿದ್ದಾನಂತಾದಾಗ ಎಲ್ಲ ಬುದ್ಧಿ ಇರುತ್ತೆ, ಉಪಯೋಗ ಆಗದೆ ಇರತಕ್ಕಂಥವ್ರು ಇರ್ತಾರೆ. ಒಳ್ಳೆ ಇಂಟೆಲಿಜೆಂಟ್ ಇರ್ತಾರೆ, ತುಂಬ ಓದ್ಕೊಂಡಿರ್ತಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ. ಇದಕ್ಕೆಲ್ಲ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಬುಧನು ಜಾತಕದಲ್ಲಿ ಕೆಟ್ಟಿದ್ದಾನೆ ಅಂದರೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳನ್ನು ಮಾಡ್ತಕ್ಕಂಥದ್ದು, ವಾರಾಹಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ವರ್ನಾಡು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅವಳ ದರ್ಶನ ಮಾಡ್ತಕ್ಕಂಥದ್ದು ಕೂಡ ಬುಧನನ್ನು ಜಾಗೃತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಗುರುವಿಗೆ ಬಂದಾಗ ಪ್ರಜ್ಞಾ ಜ್ಞಾನಕಾರಕನಾಗಿರ್ತಕ್ಕಂಥವ್ನು ಗುರುವೇ ಇಲ್ಲದೆ ಇದ್ದರೆ ನಮ್ಮ ಬದುಕೆ ಅಂಧಕಾರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಗುರು ಬಹಳ ಮುಖ್ಯವಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಅದರಲ್ಲೇ ಸಿಗ್ತಕ್ಕಂಥದ್ದು. ಮನುಷ್ಯನಿಗೆ ರೋಗ ಉಲ್ಬಣ ಆಗ್ತಾ ಇರ್ತಕ್ಕ, ಒಂದು ಸಣ್ಣ ರೋಗ ಬಂದು ದೊಡ್ಡ ರೋಗ, ನಿರಂತರವಾಗಿ ರೋಗ ಇರತಕ್ಕಂಥದ್ದಾಗಿರುತ್ತೆ. ಇದು ಸುದೀರ್ಘವಾಗಿರಬೇಕಾದ್ರೆ ಕಾರಣ ಶನಿ ಆದರೂ ಕೂಡ ರೋಗಗಳನ್ನು ಹೆಚ್ಚಿಸುವಂಥ ಕೆಲಸ ಗುರು ಮಾಡ್ತಕ್ಕಂಥವನಾಗ್ತಾನೆ. ಅದು ಯಾವುದೇ ರೋಗ ಬರಲಿ, ಈಗ ಸಣ್ಣದಾಗಿ ಜ್ವರ ಪ್ರಾರಂಭ ಆಗುತ್ತೆ, ಜ್ವರ ಬಂದಂದ್ರೆ ಅದು ಟೈಫಾಯ್ಡ್ ಆಗ್ತಕ್ಕಂಥದ್ದು, ಆಮೇಲೆ ಇನ್ಯಾವುದೋ ರೋಗಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆಲ್ಲ ಕಾರಕನಾಗಿರ್ತಕ್ಕಂಥವ್ನು ಗುರುವಾಗಿರೋದ್ರಿಂದ ಗುರುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಶಿವನ ಆರಾಧನೆ, ಗುರುಗಳ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ವೃಕ್ಷಗಳ ಇದು ಒಂದು ಪ್ರದಕ್ಷಿಣೆ ಮಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ. ಶುಕ್ರ ಕಳತ್ರಕಾರಕನು, ವಿಶೇಷವಾಗಿ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಗಂಡ ಹೆಂಡತಿರು ಇರ್ತಾರೆ, ವೈಮನಸ್ಸುಗಳಿರುತ್ತೆ, ಅವರಿಬ್ಬರ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲದೆ ಇರತಕ್ಕಂಥದ್ದು, ವಿಶೇಷವಾಗಿ ಸಂಬಂಧಗಳಲ್ಲಿ ಒಡಕುಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲ ಕೂಡ ಏನಪ್ಪ ಅಂದರೆ ಶುಕ್ರನಿಂದ ಪ್ರಭಾವದಿಂದ ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಏನೋ ವ್ಯಾಪಾರ ಮಾಡ್ತಾ ಇರ್ತಾರೆ, ಸಣ್ಣ ಪುಟ್ಟದಾದ ಬಟ್ಟೆ ವ್ಯಾಪಾರ, ಬ್ಯಾಂಗಲ್ ಸ್ಟೋರ್ ವ್ಯಾಪಾರ, ಬುಕ್ಸ್ ವ್ಯಾಪಾರ,
ಇದು ಯಾವುದು ಕೂಡ ಪಾಪ ಪ್ರಯತ್ನ ಪಡ್ತಾರೆ. ಈ ಪಾನಿಪುರಿ ಹಾಕೋರು ಕೂಡ ವಿಶೇಷವಾಗಿ ಏನಂದರೆ ಆ ರೀತಿಯಾದಂಥ ಖಾರ ಹುಳಿ, ಉಪ್ಪು ಖಾರ ಹುಳಿಯನ್ನು ಹಾಕಿ ಕೆಲಸ ಮಾಡ್ತಕ್ಕಂಥ ಒಂದು ಸಣ್ಣದಾಗಿ ಹೋಟ್ಲ್ ಇಟ್ಕೊಳ್ಳೋಣ ಅಂತಕ್ಕಂಥದ್ದು, ಹೋಟ್ಲಿಗೆಲ್ಲ ಚಂದ್ರನ ಕಾರಕತ್ವ ಆಗ್ತಕ್ಕಂಥದ್ದು, ಆದರೂ ಕೂಡ ಶುಕ್ರನ ಪ್ರಭಾವ ಇದ್ದರೆ ಮಾತ್ರ ಅದರಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿದಂಥ ಉದ್ಯಮ ಒಂದು ಕಾಲಕ್ಕೆ ದೊಡ್ಡದಾಗಿ ಬೃಹದಾಕಾರದಲ್ಲಿ ಬೆಳೆದಿರ್ತಕ್ಕಂಥದ್ದು ಎಷ್ಟೋ ನಾವು ನೋಡಿರ್ತಕ್ಕಂಥವ್ರು ಇರ್ತೀವಿ. ಅಂಥ ಸಂದರ್ಭದಲ್ಲಿ ಶುಕ್ರನ ಕಾರಕತ್ವವನ್ನು ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ವಿಶೇಷವಾಗಿ ಲಕ್ಷ್ಮೀ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷತೆ. ಎರಡನೇದಾಗಿ ಮಹಾವಿಷ್ಣು ಶ್ರೀಮನ್ನಾರಾಯಣನಾಗಿರ್ತಕ್ಕಂಥ ವೈಕುಂಠ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಶನಿ ಬಂದಾಗ ಇವನು ಜಡ್ಜ್ಮೆಂಟ್ ಚೆನ್ನಾಗಿರುತ್ತೆ, ಆದರೂ ಉಪಯೋಗ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಯಾವ ಸಮಯದಲ್ಲಿ ನಿರ್ಧಾರವನ್ನು ಮಾಡಬೇಕು ಅದನ್ನು ಮಾಡ್ತಾನೆ, ಲೇಜಿ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ವಿಶೇಷವಾಗಿ ಎಲ್ಲದ ರೀತಿಯಲ್ಲೂ ಕೂಡ ಮಂದಸ್ಮಿತವಾಗಿರ್ತಕ್ಕಂಥವನು. ಏನೇ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ತುಂಬ ಆಲೋಚನೆ, ಹೋಗೋದ್ರೊಳಗಡೆ ಟ್ರೈನ್ ಹೊರಟೋಗಿರುತ್ತೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ತಾ ಇರ್ತಕ್ಕಂಥವ್ರು. ಆದರೆ ಇವರು ಸ್ವಲ್ಪ ಆಲೋಚನಾ ವಿಧಾನವನ್ನು ಬದಲಾಯಿಸ್ಕೊಂಡ್ರೆ ಒಳ್ಳೆ ಎಫಿಷಿಯನ್ಸಿ ಇರುತ್ತೆ, ಕಮಾಂಡಿಂಗ್ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ನಾವು ದೊಡ್ಡ ದೊಡ್ಡ ಉದ್ಯಮಗಳನ್ನು ನೋಡಿದಾಗ ವಿಶೇಷವಾಗಿ ಜಡ್ಜನ್ನು ಅಥವಾ ಪೊಲೀಸ್ ಅಧಿಕಾರಿಗಳನ್ನು ಅಂದರೆ ಇವರಿಗೆ ಜ್ಞಾನ ವಿಪರೀತವಾಗಿರುತ್ತೆ, ಸರಿಯಾದ ಅದನ್ನು ಸದ್ಬಳಕೆ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಶನಿ ವೀಕ್ ಇದ್ದಾಗ ಮಾತ್ರ. ಜ್ಞಾನ ಇದ್ದರೂ ಕೂಡ ಅದನ್ನು ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅಲ್ಲಿ ಆಗದೆ ಇರತಕ್ಕಂಥದ್ದು ಇರುತ್ತೆ. ಅಂಥವರೆಲ್ಲ ವಿಶೇಷವಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಬನ್ನಿ ಮರದ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ನಾವು ಇವತ್ತಿನ ಕಾಲಮಾನಕ್ಕೆ ವಿಶೇಷವಾಗಿ ಅಮ್ಮನವರ ಆರಾಧನೆ ಮಾಡ್ತಕ್ಕಂಥದ್ದು. ಶನಿಯ ಪ್ರಭಾವ ಹೆಚ್ಚಾಗಿದ್ದಾಗ ಉಜ್ಜಯಿನಿ ಮಹಾಕಾಲನ ದರ್ಶನ ಮಾಡ್ತಕ್ಕಂಥದ್ದು, ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ತಕ್ಕಂಥದ್ದು, ಇದು ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಇಲ್ಲೇ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಒಂದು ಶಿವನ ಸನ್ನಿಧಾನ, ಅದರಲ್ಲೂ ಕೂಡ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.